ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಗ್ರಂಥಾಲಯ ಇಲಾಖೆ, ನಗರ ಕೇಂದ್ರ ಗ್ರಂಥಾಲಯ ಕಲಬುರಗಿ. ಸಾರ್ವಜನಿಕ ಗ್ರಂಥಾಲಯಗಳು ಶ್ರೀಸಾಮಾನ್ಯನ ವಿಶ್ವವಿದ್ಯಾಲಯಗಳು. ಕೈ ಮುಗಿದು ಒಳಗೆ ಬಾ, ಜ್ಞಾನ ದೇಗುಲವಿದು. ಜ್ಞಾನದ ಹಸಿವನ್ನು ನೀಗಿಸುವ ಕಾಮಧೇನುವಿದು. ವಿದ್ಯೆ ಮತ್ತು ಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ನಿರತವಾಗಿದೆ ನಗರ ಕೇಂದ್ರ ಗ್ರಂಥಾಲಯ. ವಿದ್ಯಾರ್ಥಿಗಳು, ಮಕ್ಕಳು, ಮಹಿಳೆಯರು, ಸ್ಪರ್ಧಾತ್ಮಕ ಪರೀಕ್ಷೆ ಓದುಗರು, ಎಲ್ಲ ಬಗೆಯ ಓದುಗರಿಗೆ ಇವೆ ಪುಸ್ತಕಗಳು ನಗರ ಕೇಂದ್ರ ಗ್ರಂಥಾಲಯದಲ್ಲಿ. ನಿಯತಕಾಲಿಕೆ ವಿಭಾಗ, ಪುಸ್ತಕ ವಿಭಾಗ, ಸಂದರ್ಭ ಸೇವಾ ವಿಭಾಗ, ಮಕ್ಕಳ ವಿಭಾಗ ಅಲ್ಲದೆ ಡಿಜಿಟಲ್ ಗ್ರಂಥಾಲಯದ ಸೌಲಭ್ಯ. 19 ಶಾಖಾ ಗ್ರಂಥಾಲಯಗಳು ಕಾರ್ಯನಿರ್ವಹಿಸುತ್ತಿವೆ ಕಲಬುರಗಿ ನಗರದಲ್ಲಿ. ಯಾವುದೇ ಶಾಖೆಯಲ್ಲಿ ಸದಸ್ಯತ್ವ ಪಡೆದುಕೊಳ್ಳಿ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಎಚ್.ಟಿ. ಪೋತೆ ಅವರ ಬಯಲೆಂಬೋ ಬಯಲು ಬಯೋಪಿಕ್ ಕಾದಂಬರಿ ಹಾಗೂ ಎಸ್.ಜಿ. ಕೋಟಿಯವರ ಒಂದರ್ಧ ಕಾವ್ಯ ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಡಾಕ್ಟರ್ ಸಂಗೀತಾ ಎಂ ಹಿರೇಮಠ್. ಬಯಲೆಂಬೋ ಬಯಲು ಬಯೋಪಿಕ್ ಕಾದಂಬರಿಯ ಲೇಖಕರು ಪ್ರೊಫೆಸರ್ ಎಚ್.ಟಿ. ಪೋತೆಯವರು. ಇವರು ಬಹುಮುಖ ಪ್ರತಿಭೆಯುಳ್ಳ ಲೇಖಕ, ವಿದ್ವಾಂಸ, ಖ್ಯಾತ ಚಿಂತಕ ಮತ್ತು ಉತ್ತಮ ಕಥನಕಾರರಾಗಿರುವರು. ಪ್ರಸ್ತುತ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಕನ್ನಡ ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಯಲೆಂಬೋ ಬಯಲು ಡಾಕ್ಟರ್ ಎಚ್.ಡಿ. ಪೋತೆಯವರ ಬಯೋಪಿಕ್ ಕಾದಂಬರಿಯು ಆತ್ಮಚರಿತೆಯಂತಿರುವ ಕಾದಂಬರಿಯಾಗಿದೆ. ಇದು ಇಡೀ ಕುಟುಂಬದ ವಿಶಾಲ ಹರಿವಿರುವ ಕೃತಿಯಾಗಿದೆ. ಇಲ್ಲಿ 3 ತಲೆಮಾರಿನ ದಲಿತ ಕುಟುಂಬದ ಬದುಕಿನ ಒಳನೋಟಗಳು ಸಹೃದಯರ ಗಮನ ಸೆಳೆಯುತ್ತವೆ. ಕೂಡು ಕುಟುಂಬದ ಒಳನೋಟಗಳು, ಕೆಳ ತಳವರ್ಗದ ದುಡಿತದ ತಲ್ಲಣಗಳು, ಸ್ವಾತಂತ್ರ್ಯ ಪೂರ್ವ ಹಾಗೂ ಸ್ವಾತಂತ್ರ್ಯೋತ್ತರ ಕಾಲಘಟ್ಟದ ಹಳ್ಳಿಗರ ಬದುಕಿನಲ್ಲಾದ ಬದಲಾವಣೆಗಳು ಇಲ್ಲಿ ಎದ್ದು ಕಾಣುತ್ತವೆ. ಈ ಬಯೋಪಿಕ್ ಕಾದಂಬರಿಯು 2020ರಲ್ಲಿ ಪ್ರಕಟಗೊಂಡಿದ್ದು ಕುಟುಂಬ ಪ್ರಕಾಶನ ಕಲಬುರ್ಗಿ ಪ್ರಕಾಶನಗೈದಿರುವರು. ಈಳ ಗ್ರಾಫಿಕ್ಸ್ ಮುದ್ರಣ ಮಾಡಿರುವರು. ಈ ಕಾದಂಬರಿಯು ಒಟ್ಟು 188 ಪುಟಗಳನ್ನು ಒಳಗೊಂಡಿದ್ದು ಬೆಲೆ 200 ರೂಪಾಯಿಯಾಗಿದೆ. ಬಯಲೆಂಬೋ ಬಯಲು ಬಯೋಪಿಕ್ ಕಾದಂಬರಿಯು ಒಟ್ಟು 21 ಕಥೆಗಳನ್ನು ಒಳಗೊಂಡಿದೆ. ನೆನಪಿನ ದೋಣಿಯಲ್ಲಿ ತಿಟ್ಟೆತ್ತಿ ತಿರುಗಿ, ಬದುಕು ಜಟಕಾಬಂಡಿ, ವಿರಿ ಅದೆರ ಸಾಹೇಬ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ಕೇಳಿ, ಹೋರಾಟದ ಹಾದಿಗೆ ಸಾವಿರಾರು ನದಿಗಳು, ಅರಿತೆವೇನು ನಾವು ನಮ್ಮ ಅಂತರಾಳವ, ನೀ ಹೋದ ಮರುದಿನ ಮೊದಲಂಗೆ ಆಗ್ಯಾದೋ ಬದುಕು ಎಂಬ ಉಪಶೀರ್ಷಿಕೆಗಳಡಿ ಪ್ರೊಫೆಸರ್ ಎಚ್.ಟಿ. ಪೋತೆಯವರು ತಮ್ಮ ಕೌಟುಂಬಿಕ ಜೀವನಾಧಾರಿತ 3 ತಲೆಮಾರಿನ ಕೃಷಿ ಕಾಯಕದ ಬದುಕಿನ ಏಳು ಬೀಳುಗಳನ್ನು ಬಯಲೆಂಬೋ ಬಯಲು ಕಾದಂಬರಿಯಲ್ಲಿ ಹಿಡಿದಿಟ್ಟಿದ್ದಾರೆ. ಭಾರತದ 3/4 ಜನ ಕೃಷಿಯನ್ನೇ ಅವಲಂಬಿಸಿದ್ದು, ಹಳ್ಳಿಯಲ್ಲಿ ಮೇಲ್ವರ್ಗದವರ ದರ್ಪ, ಶೌರ್ಯ, ಹುನ್ನಾರಗಳ ಮಧ್ಯೆ ದುಡಿದು ತಿನ್ನುವ ಕೆಳ ತಳವರ್ಗದ ರಾಮಪ್ಪ ಮಾತಾತನ ಮಕ್ಕಳಾದ ತಿಪ್ಪಣ್ಣ, ಯಲ್ಲಪ್ಪ, ವಿಠ್ಠಳ, ದೇವೀಂದ್ರ, ಯಶವಂತರು, ಗೌಡಪ್ಪ ಸಾಹುಕಾರರ ಹೊಲದಲ್ಲಿ ಕೆಲಸ ಮಾಡಿ ಗೌಡರಿಗೆ ಪಾಲು ಕೊಟ್ಟು ತಮ್ಮದನ್ನು ತೆಗೆದುಕೊಂಡು ಜೀವನ ನಡೆಸುತ್ತಿರುವ ರೈತಾಪಿ ಜನರ ಚಿತ್ರಣ ಇಲ್ಲಿದೆ. ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಿಗೆ ಗ್ರಾಮದ ಒಳನೋಟಗಳು, ಜಾತಿ ವ್ಯವಸ್ಥೆ, ಕೃಷಿಯನ್ನೇ ನಂಬಿಕೊಂಡು ಬದುಕುವ ಹಳ್ಳಿ ಜನರ ಜೀವನದ ಒಳನೋಟಗಳು ಇಲ್ಲಿ ಓದಲು ಸಿಗುತ್ತವೆ. ಬಯೋಪಿಕ್ ಕಾದಂಬರಿಯಾದ ಬಯಲೆಂಬೋ ಬಯಲು ಕೃತಿಯ ಪ್ರಾರಂಭದಲ್ಲಿ ಪ್ರೊಫೆಸರ್ ಎಚ್.ಟಿ. ಪೋತೆಯವರು ಈ ಕಾದಂಬರಿ ಹುಟ್ಟಿಕೊಂಡ ಹಿನ್ನೆಲೆಯ ಕುರಿತು ಹೇಳಿದ್ದಾರೆ. ನನ್ನ ಗ್ರಹಿಕೆಗೆ ನಿಲುಕದ ಅನುಭವಗಳಲ್ಲಿ ಅಡಕವಾಗಿರುವ ಧ್ವನಿಗಳನ್ನು ಇಲ್ಲಿ ಓದುಗರಿಗೆ ಕೇಳಿಸಿದ್ದೇನೆ ಎಂದಿದ್ದಾರೆ. ಪೋತೆಯವರ ಒಂದು ಗ್ರಹಿಕೆಯ ಅನುಭವಗಳು ಭಾರತದ ರೈತಾಪಿ ಜನರ ಸ್ಥಿತಿಗತಿಗೆ, ಕೆಳತಳ ವರ್ಗದ ಜನರ ನೋವು ನಲಿವುಗಳಿಗೆ ಕನ್ನಡಿ ಹಿಡಿದಿದ್ದು ಇಲ್ಲಿ ಮುನ್ನುಡಿಯಲ್ಲಿ ಮಲ್ಲೇಪುರಂ ವೆಂಕಟೇಶರವರು ಹೇಳುವ ಹಾಗೆ ರಾಮಪ್ಪನೇ
ಕಾದಂಬರಿಯ ಶ್ರೇಷ್ಠ ನಾಯಕನಾಗಿದ್ದಾನೆ. ಆತನ ತಿಳುವಳಿಕೆ, ವಿವೇಕ, ಧೈರ್ಯ, ಕೆಚ್ಚು, ಶ್ರಮ, ಆತ್ಮಪ್ರತ್ಯಯಗಳು ಪ್ರಾರಂಭದ ಪುಟಗಳನ್ನು ಆವರಿಸಿಕೊಂಡಿವೆ ಎಂಬುದು ವಾಸ್ತವದ ಸಂಗತಿಯಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿರುವರು. ಬಸಪ್ಪಗೌಡರ ಹೊಲದಲ್ಲಿ ದುಡಿಯುತ್ತಿದ್ದ ಶಂಕರನ ಕಾರ್ಯವೈಖರಿ ತಿಟ್ಟೆತ್ತಿ ತಿರುಗಿ ಎಂಬ ಪ್ರಾರಂಭದ ಭಾಗದಲ್ಲಿ ವ್ಯಕ್ತವಾಗಿದೆ. ಹಂಜಗಿ ಗ್ರಾಮದ ಗೌಡಪ್ಪ ಗೌಡರ ಗತ್ತು, ಗಮ್ಮತ್ತು ಈ ಭಾಗದಲ್ಲಿ ಎದ್ದು ಕಾಣುತ್ತದೆ. ಅವರ ಹೊಲದಲ್ಲಿ ದುಡಿಯಲು ಬಂದ ಬಸವಣ್ಣನೇ ರಾಮ ಮೊದಲಾದ 6 ಮಂದಿ ಮಕ್ಕಳ ತಂದೆಯಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದರ ವಿವರ ಪ್ರಾರಂಭದ ಭಾಗದಲ್ಲಿ ಬಂದಿದೆ. ವಿಧಿ ಅದರ ಸಾಹೇಬ ಎಂಬ ಶೀರ್ಷಿಕೆಯಡಿ ಡಾಕ್ಟರ್ ಎಚ್.ಟಿ. ಪೋತೆಯವರು ಬಸಪ್ಪನ ಮಗ ರಾಮ ಹಂಜಗಿ ಗ್ರಾಮದಲ್ಲಿ ಬದುಕು ಕಟ್ಟಿಕೊಂಡ ಬಗೆಯನ್ನು ವಿವರಿಸಿದ್ದಾರೆ. ಅವರು ಜೀತದಾಳಿನಂತೆ ನಿಷ್ಠೆಯಿಂದ ಕೆಲಸ ಮಾಡಿ ಚೌಡಿಹಾಳ ಚೌಧರಿ ಸಾಹೇಬರ ಹೊಲದಲ್ಲೂ ಕೆಲಸ ಮಾಡಿ ತನ್ನ ಕಾಯಕದ ಉನ್ನತಿ ಪ್ರಾರಂಭಿಸಿದಲ್ಲದೆ ತನ್ನ ಹಿರಿಯರಿಂದ ಬಂದ 2 ಎಕರೆ ಹೊಲ ಹಸನು ಮಾಡಿ ಬಿತ್ತಲು ಗೌಡರಿಂದ ಒಪ್ಪಿಗೆ ಪಡೆಯುವುದು ಆತನ ದೂರದೃಷ್ಟಿಯ ಸಂಕೇತವಾಗಿದೆ. ಹೀಗೆ ನಾನಾ ಕಡೆ ತನ್ನ ಮಕ್ಕಳ ಸಹಾಯದಿಂದ ಕೃಷಿ ಕೆಲಸ ಪ್ರಾರಂಭಿಸಿ ರಾಮಪ್ಪ ಹಂಜಗಿ ಗ್ರಾಮದಲ್ಲಿ ಎದ್ದು ಕಾಣುವ ದಲಿತ ವರ್ಗದ ರೈತನಾಗಿ ಗಮನ ಸೆಳೆದುಕೊಳ್ಳುತ್ತಾನೆ. ಇಲ್ಲಿ ರಾಮಪ್ಪನ ಮಕ್ಕಳ ಕೃಷಿ ಬದುಕಿನ ಯಶೋಗಾಥೆ ಓದುಗರ ಗಮನ ಸೆಳೆಯುತ್ತದೆ. ಬೈಲೆಂಬ ಬಯಲಿನ ಬೇಲಿ ಮ್ಯಾಗೆ ಬಣ್ಣ ಬಣ್ಣದ ಹೂವು ಅರಳ್ಯಾವೆ ಭಾಗದಲ್ಲಿ ರಾಮಪ್ಪ ಮಕ್ಕಳಿಗೆ ಮದುವೆ ಮಾಡಿದ ವೈಖರಿಯ ಕುರಿತಿದೆ. ತನ್ನ ಮಕ್ಕಳ ಜೊತೆಗೆ ತಮ್ಮನ ಮಕ್ಕಳ ಮದುವೆ ಸಾಲದ್ದಕ್ಕೆ ಪರಿಚಯದ ಬಸಣ್ಣನ ಅನಾಥ ಮಗ ತುಕ್ಕಪ್ಪನ ಮದುವೆ ಮಾಡಿ ಸೈ ಎನಿಸಿಕೊಂಡ. ತಿಪ್ಪಣ್ಣನ ಹೆಂಡತಿ ಅಂಬವ್ವ ಮನೆಯ ಅರ್ಧ ಜವಾಬ್ದಾರಿ ಹೊತ್ತಳು. ಪುತ್ತಳವ್ವ, ಜನ್ನವ್ವ ಅಡುಗೆಯ ಜವಾಬ್ದಾರಿ, ಹೊಲದಲ್ಲಿ ಮನೆಯಲ್ಲಿ ಹುರುಪಿನಿಂದ ದುಡಿಯುವ ಕೆಲಸಕ್ಕೆ ನಿಂತರು. ತಿಪ್ಪಣ್ಣನ ಅಣ್ಣ ವಿಠ್ಠಲ ಕುಸ್ತಿಪಟುವಾಗಿದ್ದ. ಹೀಗೆ ರಾಮಪ್ಪನ ಸಂಸಾರ 5-20 ಚೀಲ ಹೊಲದಲ್ಲಿ ರಾಸಿ ಮಾಡೋ ಮಟ್ಟಕ್ಕೆ ಬೆಳೆದು ಹಂಜಗಿ ಗ್ರಾಮದ ರೈತಾಪಿ ಜನರ ಗಮನ ಸೆಳೆದಿದ್ದು ಬೇಲಿ ಮ್ಯಾಗೆ ಬಣ್ಣ ಬಣ್ಣದ ಹೂ ಅರಳ್ಯಾವ ಭಾಗದಲ್ಲಿ ಇದೆ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಎಂಬ ಭಾಗದಲ್ಲಿ ರಾಮಪ್ಪ ಅನಾರೋಗ್ಯದಿಂದ ಬಳಲುವ ದೃಶ್ಯವಿದೆ. ಅವನಿಗೆ ಸಮಾಧಾನ ಹೇಳಿದ ಅಬ್ಬಾಸ್ ಅಲಿ, ರಾಮ ನಿಮ್ಮ ಮಗ ತಿಪ್ಪಣ್ಣನ ಪಂಚಾಯಿತಿ ಮೆಂಬರ್ ಮಾಡ್ಯಾರ ಎಂದು ಸಿಹಿ ಸುದ್ದಿ ಕೊಟ್ಟದ್ದು ಯಶಸ್ವಿ ರೈತ ಎಂಬ ಕಾರಣಕ್ಕೆ ಜನ ತಿಪ್ಪಣ್ಣ ಮತ್ತು ಸೋದರರನ್ನು ಗೌರವಿಸಿದ್ದು ಎಲ್ಲ ಸಂತಸದ ಕ್ಷಣಗಳೇ. ಅಬ್ಬಾಸ್ ಅಲಿ ಗೌಡರ ಕುತಂತ್ರದಿಂದ ಎಚ್ಚರವಿರುವಂತೆ ಹೇಳುವುದು, ತಿಪ್ಪಣ್ಣನ ರಕ್ಷಣೆಗೆ ಯಲ್ಲಪ್ಪ ಸದಾ ಜೊತೆಗಿರುವಂತೆ ಕಾಳಜಿ ವಹಿಸುವುದು, ತಮ್ಮ ಯಲ್ಲಪ್ಪನ ಸಾವಿನ ಸುದ್ದಿ ಕೇಳಿ ರಾಮಪ್ಪ ಮತ್ತು ಮೆತ್ತಗಾಗುವುದು, ಹೊನ್ವಾಡಕ ಸಾಲಿ ಕಲಿಯಲು ಹೋದ ಮಕ್ಕಳನ್ನು ಕರೆಸಿಕೊಂಡು ತನ್ನ ಕೊನೆಯ ಪ್ರೀತಿ ವ್ಯಕ್ತಪಡಿಸುವುದು ಈ ಬಯೋಪಿಕ್ ಕಾದಂಬರಿಯ ಮಹತ್ವದ ಭಾಗವಾಗಿದೆ. ಬಾಳು ಬರೀ ಕತ್ತಲಾಯಿತೆ ಎಂಬ ಭಾಗದಲ್ಲಿ ಡಾಕ್ಟರ್ ಎಚ್.ಟಿ. ಪೋತೆಯವರು ಮಳೆ ಬರದ ಕಾರಣ ಬೆಳೆ ಬರುವುದು ತಪ್ಪಿ ಹೋಗಿ ಬದುಕು ಕ್ಷೀಣವಾಗುತ್ತಿರುವ ರೀತಿಯನ್ನು ಕಣ್ಮುಂದೆ ತಂದಿದ್ದಾರೆ. ಅದೇ ರೀತಿಯಾಗಿ ಭಾರತೀಯರೇ ಕೇಳಿ ಎಂಬ ಕಥನ ಭಾಗ 3ನೇ ತಲೆಮಾರಿನ ಭಾಗವಾಗಿ ಡಾಕ್ಟರ್ ಎಚ್.ಟಿ. ಪೋತೆಯವರು ತಿಪ್ಪಣ್ಣನವರ ಕರುಳಿನ ಕುಡಿಯಾಗಿ ಶಾಲೆ ಕಲಿಯುವಲ್ಲಿ ಪಟ್ಟಪಾಡು ಹಾಗೂ ಸ್ಕಾಲರ್ಶಿಪ್ ದುಡ್ಡಿನಲ್ಲಿ ಓದಿ ಪ್ರತಿಭಾವಂತನಾಗಿ ಜೀವನದಲ್ಲಿ ಯಶಸ್ವಿ ಪಡೆದಿದ್ದರ ವಿವರಗಳಿವೆ. ಬಾಬಾ ಸಾಹೇಬರ ಭಾಷಣದಿಂದ ಸ್ಫೂರ್ತಿ ಪಡೆಯುತ್ತಾ ತಿಪ್ಪಣ್ಣ ಮಗನಿಗೆ ಶೈಕ್ಷಣಿಕವಾಗಿ ಬೆಳೆಯಲು ಪ್ರೋತ್ಸಾಹ ನೀಡಿದ್ದರ ವಿವರಣೆಗಳು ಈ ಭಾಗದಲ್ಲಿವೆ. ಕೂಡು ಕುಟುಂಬದಲ್ಲಿ ಭರವಸೆಯ ಬೆಳಕಾಗಿ ಎಚ್.ಟಿ. ಪೋತೆಯವರು ಶಿಕ್ಷಣ ಪಡೆದು ಮುಂದೆ ಬಂದ ದೃಶ್ಯಗಳು ಇಲ್ಲಿ ಕಾಣಿಸಿಕೊಂಡಿವೆ. ಆತನ ಶಿಕ್ಷಣಕ್ಕೆ ತಿಪ್ಪಣ್ಣ ಸಾಲ ಸೋಲ ಮಾಡಿದ್ದರ ವಿವರಣೆ, ಕಾಕಂದಿರು ಹೊಲ ಮನೆ ಬ್ಯಾರೆ ಮಾಡುವ ಹಂಚಿಕೆ ಹೂಡಿದಾಗ ಪಾಲಿಗೆ ಬಂದದ್ದನ್ನು ಸ್ವೀಕರಿಸಿ ತಿಪ್ಪಣ್ಣ ಪಟ್ಟ ಕಷ್ಟ ನಷ್ಟದ ವಿವರಣೆ, ಹನುಮರಾನಡೆ ಆಶ್ರಮದ ವಸತಿ ನಿಲಯದಲ್ಲಿದ್ದುಕೊಂಡು ಬಿಜಾಪುರದಲ್ಲಿ ಹೈಸ್ಕೂಲ್ಗೆ ಹೋದುದರ ವಿವರಣೆ ಎಲ್ಲರೂ ದಲಿತರ ಜೀವನದ ಏಳು ಬೀಳುಗಳ ಪ್ರತೀಕವಾಗಿಯೇ ಬಂದಿವೆ. ಒಟ್ಟಿನಲ್ಲಿ ಈ ಬಯೋಪಿಕ್ ಕಾದಂಬರಿಯಾದ ಬೈಲೆಂಬ ಬಯಲು ಗ್ರಾಮೀಣ ಬದುಕಿನ ದಲಿತ ಜೀವನಾನುಭವದ ದಟ್ಟ ಸಂವೇದನೆಗಳಿಗೆ ಕನ್ನಡಿ ಹಿಡಿದಿದ್ದು, ಜೀತ ಸ್ವತಂತ್ರ ಅಸ್ತಿತ್ವದೊಂದಿಗೆ ಮುನ್ನುಗ್ಗಿದ ರಾಮಪ್ಪನ ಸಂತಾನದ ಭಾಗವಾಗಿ ಎಚ್.ಟಿ. ಪೋತೆಯವರ ಸಾಮರ್ಥ್ಯದೊಂದಿಗೆ ಕನ್ನಡ ಪ್ರಾಧ್ಯಾಪಕರಾಗಿ, ದಕ್ಷ ಆಡಳಿತಗಾರರಾಗಿ, ಅಧ್ಯಯನ ಸಂಸ್ಥೆಯ ಮುಖ್ಯಸ್ಥರಾಗಿ ಹೋರಾಟದ ಜೀವನ ನಡೆಸಿರುವುದು ಈ ಕಾದಂಬರಿಯಿಂದ ವೇದ್ಯವಾಗುತ್ತದೆ. ತಮ್ಮ ಜನರು ಹಳ್ಳಿಯಲ್ಲಿ ಅನುಭವಿಸುವ ಕಷ್ಟಗಳನ್ನೆಲ್ಲ ನೆನೆಸಿಕೊಂಡು ಕಣ್ಣಲ್ಲಿ ಕಟ್ಟುವ ಹಾಗೆ ಈ ಕೃತಿಯಲ್ಲಿ ದಾಖಲಿಸಿರುವುದು
ಸಮಂಜಸವೆನಿಸಿದೆ ಎಂಬುದು ವಿ.ಜಿ. ಪೂಜಾರಿಯವರ ಮಾತಿನಲ್ಲಿ ಕೃತಿಯ ಸಾರ್ಥಕತೆ ಅಡಗಿರುವುದನ್ನು ಕಾಣುತ್ತೇವೆ. ಬಯೋಪಿಕ್ ಮಾದರಿಯ ಕಾದಂಬರಿಯನ್ನು ಬರೆದ ಡಾಕ್ಟರ್ ಎಚ್.ಟಿ. ಪೋತೆಯವರು ಹೊಸತನಕ್ಕೆ ನಾಂದಿ ಹಾಡಿದ್ದನ್ನು ನಾವು ಮರೆಯುವಂತಿಲ್ಲ. ಹೀಗೆ ಇನ್ನೂ ಹಲವಾರು ಕೃತಿಗಳು, ಕಾದಂಬರಿಗಳು ಲೇಖಕರಿಂದ ಹೊರಬರಲೆಂದು ಆಶಿಸುವೆ.